ದಯಮಾಡಿ ಕೂತಂಥ ಪ್ರೇಕ್ಷಕರು ಕ್ಷಮ ಮಾಡಬೇಕು. ಬರಲಿಕ್ಕೆ ತಡ ಆತು, ತಡ ಯಾಕಂದ್ರೆ ಹೊತ್ತಾತು, ಹೊತ್ತಾಕಂದ್ರೆ ಲೇಟ್ ಆತು, ಲೇಟ್ ಯಾಕಂದ್ರೆ ವ್ಯಾಳ್ಯ ಆತು, ವ್ಯಾಳ್ಯ ಯಾಕಂದ್ರೆ ತಡ ಆತು. ಇನ್ನು ತಡ ಯಾಕಂದ್ರೆ ಟಾಂಗ ಹತ್ತಿ ಬರ್ಬೇಕಂತ ಹೊಂಟಿದ್ದೆ. ನಾನು ಹೇಳ್ತಿ ಕೈ ಹಿಡ್ಕೊಂಡು ದರ ದರ ಎಳ್ಕೊಂಡು ಒಳಗೆ ಹೋದ್ರು. ಅಲ್ಲ ಮಾರಾಯ್ತಿ, ಸಭಾಕ್ಕೆ ಹೋಗ್ಲಿಕ್ಕೆ ಮೊದಲು ಹೊತ್ತಾಗ್ಯದ, ಯಾಕೆ ಎಳ್ಕೊಂಡ್ ಬಂದಿದ್ದಿ ಅಂತ ಕೇಳಿದೆ. ಅಲ್ರಿ ಸಭಾಕ್ಕೆ ಹೊಂಟೀನಿ ಅಂತೀರಿ, ಈ ಕೋಟಿನ ಗುಂಡಿ ಹೆಂಗೆ ಹಾಕೊಂಡಿರ್ ನೋಡ್ರಿ ಅಂದ್ಲು. ಕೆಳಗಿನ ಗುಂಡಿ ಮ್ಯಾಲೆ ಹಾಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ. ಕೆಳಗಿಂದ ಕೆಳಗೆ ಹಾಕೊಂಡು ಮೇಲಿನ ಮೇಲೆ ಹಾಕೊಂಡ್ ಬರ್ಬೇಕಂದ್ರೆ ತಡ ಆತು, ತಡ ಯಾಕಂದ್ರೆ ಹೊತ್ತಾತು. ಇನ್ನು ಇವತ್ತಿನ ಸಭಾಕ್ಕೆ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಾಣೆ ಇದ್ದೇನಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೀನಿ ನೀವು ತಿಳ್ಕೊಬೇಕಾದ್ರೆ ನೀವು ನನಗಿಂತ ಶಾಣೆ ಇದ್ದೀರಿ ಅಂತ ಹೇಳ್ತೀನಿ. ಕೂತಂಥ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ. ಹಿಂದದರ ಬೇಂದ್ರೆ ಇದ್ದ. ಬೇಂದ್ರೆಗೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ ಅಂತ. ಒಮ್ಮೆ ಹಿಂಗೆ ಭಾಷಣ ಮಾಡ್ಕೋತ ನಿಂತಿದ್ದೆ. ನೀವು ಹೆಂಗೆ ಸಾಲ್ಕ ಮಂದಿ ಕುತ್ಕೊಂಡಿರಲ್ಲ ಹಂಗೆ ಕುತ್ಕೊಂಡಿದ್ರು. ಹುಡುಗರು ಇದ್ರು, ಅವ್ರು ಒಂದು ಸ್ವಲ್ಪ ದಾಂದ್ಲೆ ಹಾಕಲ್ಕತ್ತಿದ್ರು. ನಾನೇ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ರಿ ಅಂತ. ಒಬ್ಬ ಯಜ್ಞ ಅಂತ ಕೇಳ್ರಿ ಮಾಸ್ತರ್ ಅಂದ. ಚಂದಪ್ ಸಮೀಪ ಇದ್ದಾನು ಏನು ಬೆಳಗಾವಿ ಸಮೀಪ ಅದನು? ಅವಂದು ಏನ್ರಿ ಮಾಸ್ತರ್, ಸಣ್ಣ ಹುಡುಗರು ಉತ್ತರ ಹೇಳುವಂಥ ಪ್ರಶ್ನೆ ಇದು. ಬೆಳಗಾವಿ ಸಮೀಪದ ಚಂದಪ್ ದೂರ ಇದ್ದಾನ ಅಂದ. ಬರೋಬ್ರಿ ಅಂತ ಹೇಳಿದೆ. ಬೆಳಗಾವಿ ಸಮೀಪದ ಚಂದಪ್ ದೂರ ಇದ್ದ. ಆದ್ರೆ ನನ್ನ ಮುಂದಿನ ಪ್ರಶ್ನೆ, ಚಂದಪ್ ದೂರ ಇದ್ರು ಕಾಣಿಸ್ತಾನ, ಬೆಳಗಾವಿ ಸಮೀಪ ಇದ್ರು ಕಾಣಿಸಂಗಿಲ್ಲ. ಇದಕ್ಕೇನಂತಿಪ್ಪ? ನಾವು ಯಾವ್ದು ಒಮ್ಮೆ ಸಮೀಪದ ಅಂತ ತಿಳ್ಕೊತೇವೆ, ಅವು ದೂರ ಅನ್ನಿಸ್ತಾವ. ಯಾವ ದೂರ ಅನ್ನಿಸ್ತಾವ ಅವು ಸಮೀಪದಾಗಿರ್ತಾವ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ನಮ್ಮ ಧಾರವಾಡ ಭಾಳ ಪ್ರಸಿದ್ಧ ಅದ. ಎದಕ್ಕದ ಹೇಳ್ರಿ? ಧಾರವಾಡ ಪೇಡೆಕ್. ಆದ್ರೆ ಈಗ 40 ವರ್ಷದ ಹಿಂದೆ ಧಾರವಾಡ ಪೇಡೆಕ್ ಪ್ರಸಿದ್ಧ ಇದ್ದಿದ್ದಿಲ್ಲ. ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಅದ ಅಂತ ತಿಳ್ಕೊಂಡು ಪ್ರಸಿದ್ಧ ಇತ್ತು. ಅವಾಗ ಏನಾಗಿತ್ತಂದ್ರೆ ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆಯನ್ನು ಕಟ್ಟಿದ್ರು. ಆದ್ರೆ ಅದಕ್ಕೆ ಕಾಂಪೌಂಡ್ ಗೋಡಿ ಕಟ್ಟಿದ್ದಿಲ್ಲ. ಬೇರೆ ಬೇರೆ ಊರಿನವ್ರು ಹುಚ್ಚರನ್ನ ತಂದು ಅಲ್ಲಿ ಹಾಕ್ತಿದ್ರು. ಹುಚ್ಚರು ಎಲ್ಲಿ ಬೇಕೋ ಅಲ್ಲಿ ಅಡ್ಡಾಡ್ಲಿಕ್ಕೆ ಕತ್ಬಿಟ್ರು. ಜನ ಹೆದರ್ಲಿಕ್ಕತ್ರು. ಅವಾಗ ಒಂದು ಯುವಕ ಸಂಘದವ್ರು ನನ್ನ ಹತ್ರ ಬಂದರು. ನೋಡ್ರಿ ಬೇಂದ್ರೆ ಮಾಸ್ತರ್, ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಕಟ್ಟ್ಯಾರ, ಕಾಂಪೌಂಡ್ ಗೋಡಿ ಕಟ್ಟಿಲ್ಲ. ಹುಡುಗರು ಎಲ್ಲಿ ಬೇಕೋ ಅಲ್ಲಿ ಅಡ್ಡಾಡ್ಲಿಕ್ಕತ್ತಾರ, ಹುಚ್ಚರು ಎಲ್ಲಿ ಬೇಕೋ ಅಲ್ಲಿ ಅಡ್ಡಾಡ್ಲಿಕ್ಕತ್ತಾರ, ಜನ ಹೆದರ್ಲಿಕ್ಕತ್ತಾರ. ಅದಕ್ಕೆ ನಾವು ಕಾಂಪೌಂಡ್ ಗೋಡಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಎಲ್ಲರ ಕಡೆ ಹೋಗಿ 10 ರೂಪಾಯಿ ದೇಣಿಗೆ ಇಸ್ಕೊಂಡ್ಬಂದೇವಿ. ನೀವು ಕೊಡ್ರಿ ಅಂದ. ನಾವು ಒಳಗೆ ಹೋಗಿ 20 ರೂಪಾಯಿ ತಂದು ಕೊಟ್ಟೆ, ತಗೋತಮ್ಮ ಅಂತ. ಅವ ನನಗೆ 10 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ. ನಾನೇನು ಇನ್ನೊಂದು ಕೆಲಸ ಮಾಡ್ತಮ್ಮ ಅಂದೆ. ಏನ್ರಿ ಅಂದ. ಈಗೇನು 10 ರೂಪಾಯಿ ಇಸ್ಕೊಂಡ್ಬಂದಿಯಲ್ಲ, ಅವ್ರ ಕಡೆ ಇನ್ನು 10 ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಾಂಪೌಂಡ್ ಗೋಡಿ ಕಟ್ಟಿಸ್ಬಿಡು ಅಂತ ಹೇಳಿ. ಅಂದ್ರೆ ಏನಾಗ್ತದೆ, ಒಳಗಿನ ಹುಚ್ಚರು ಹೊರಗೆ ಹೋಗಂಗಿಲ್ಲ, ಹೊರಗಿನ ಹುಚ್ಚರು ಒಳಗೆ ಬರಂಗಿಲ್ಲ. ಮನುಷ್ಯ ಕಲಿಬೇಕು, ಆಮೇಲೆ ಹೊಟ್ಟಿ ತುಂಬ್ಕೋಬೇಕು. ದುಡಿದನ್ನ ಅನ್ನ ತಾನೇ ಸಿಗಂಗಿಲ್ಲ, ಅನ್ನಕ್ಕೆ ದುಡ್ಡು ಕೊಡಬೇಕು. ದುಡ್ಡು ಬೇಕಂದ್ರೆ ದುಡಿಬೇಕು. ದುಡಿದ್ರೆ ದುಡ್ಡು ಸಿಗ್ತದೆ, ದುಡ್ಡು ತಿನ್ಲಿಕ್ಕೆ ಬರಂಗಿಲ್ಲ. ದುಡ್ಡು ಕೊಟ್ರೆ ಅನ್ನ ಸಿಗ್ತದೆ. ಅತಿ ಆದ್ಯತೆ ಚ ಅನ್ನಂ ಅಂತ. ಯಾವುದನ್ನು ನಾವು ತಿನ್ನಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ. ಅಂದ್ರೆ ತಿಂದಂಥ ಆಹಾರ ಸರಿಯಾಗಿ ಪಚನ ಆಗಲಿಲ್ಲ ಅಂದ್ರೆ ಮನುಷ್ಯಾಗ ಬ್ಯಾನಿ ಶುರು ಆಗ್ತಾವೆ. ಆದ್ರೆ ನಮ್ಮ ದೇಶಕ್ಕೆ ಒಂದು ಭಾಳ ಕೆಟ್ಟ ರೂಢಿ ಅದ ರೀ. ಪುಕ್ಸಟಿ ಸಿಗ್ತದಂದ್ರೆ ಹಿಂಗೆ ತಿಂತಾರಲ್ಲ, ನಮ್ದಲ್ಲ ನಮ್ಮ ಅಪ್ಪಂದಲ್ಲ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪಚನಾಗಿ ಸಾಯ್ತಾರೆ. ಜರ್ಮನ್ ದೇಶದವರು ಭಾರತದ ಮೇಲೆ ಬಾಂಬ್ ಒಗಿಬೇಕಂತ ಮಾಡಿದ್ರಂತ. ನಾ ಅವ್ರಿಗೊಂದು ಪತ್ರ ಬರೀಬೇಕು ಅಂತ ಮಾಡಿದ್ದೆ. ದಯಮಾಡಿ ನೀವೇನು ಬಾಂಬ್ ಗಿಂಬ್ ಹೋಗಿ ತ್ರಾಸು ತಗೊಳ್ಳಿಕ್ಕೆ ಹೋಗ್ಬೇಡ್ರಿಪ್ಪ, ನಿಮ್ಮಲ್ಲಿ ಉಂಡಿ ಸ್ಟಾಕ್ ಇದ್ರೆ ಒಗಿರಿ ಅಂತ. ಯಾಕಂದ್ರೆ ನೀವು ಉಂಡಿ ಒಗದ್ರೆ ನಮ್ಮಂದಿಗೆ ಪುಕ್ಸಟಿ ಸಿಗ್ತದೆ. ಪುಕ್ಸಟಿ ಸಿಗ್ತದೆ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪ್ಪ ಚೆನ್ನಾಗಿ ಸಾಯ್ತಾರೆ. ಅವ್ರ ಮೇಲೆ ಬಾಂಬ್ ಯಾಕೆ ಹೋಗಿತ್ತೀರೋ, ಉಂಡಿ ಒಗಿರಿ ಅಂತ.
ನಮ್ಮ ಧಾರವಾಡದೊಳಗೆ ಗಾಂಧಿ ಚೌಕ್ನೊಳಗೆ ಒಂದು ಟವರ್ ಕ್ಲಾಕ್ ಅದ. ಅದರ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ 3 ಕವಿಗಳ ತಲೆ ಹೊಡಿತದ ಅಂತ ಬೀಚಿ ಅವರು ಹೇಳಿದರು. ಕವಿಗಳದ ತಲೆ ಯಾಕೆ ಹೊಡಿತದ ಅಂತ ಹೇಳಿಲ್ಲ. ಅಲ್ರಿಪ್ಪ, ಮ್ಯಾಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ 3 ಯಾಕೆ? ಒಂದು 100 ಮಂದಿ ತಲೆ ಹೊಡೆಯುವ ಶಕ್ಯತಾನೂ ಅದ. ಆದ್ರೆ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ದು ಗೊತ್ತಾಗ್ತದೆ, ಬೇರೆದವ್ರದ್ದು ಗೊತ್ತಾಗಂಗಿಲ್ಲ. ಒಬ್ಬರು ನನಗೆ ಕೇಳಿದರು, ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡ್ಬೋದ್ರಿ ಮಾಸ್ತರ್ ಅಂತ. ನಂದೇ ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದನೋ ಹೆಂಗೋ ಯಾವಾಗೋ ಪ್ರಾರಂಭ ಮಾಡ್ಬೋದು ಅಂದೆ. ಅದೇನ್ರಿ ಅಂದ. ಈಗ ಒಂದು ಉಂಡಿ ತಗೊಳ್ರಿ, ಅದನ್ನು ಯಾವ ಬಾಜುಕಿಂದ ಕಡದ್ ತಿಂದರೂ ಸಿಹಿನ ಇರ್ತದೆ. ಹಂಗೆ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗಾದರೂ ಪ್ರಾರಂಭ ಮಾಡಬಹುದು. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧಾರಣ, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ. ನಾನು ಮೆಟ್ರಿಕ್ದ ನಂತರ ನಾನು ಪುನಃ ಕಾಲೇಜ್ ಕಲೀಲಿಕ್ಕೆ ಹೋದೆ. ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಧರ್ ಖಾನ್ವಳ್ಕರ್ ಅವ್ರ ಕಡೆಯಿಂದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಧನ ಅಂದ್ರೆ ಒಂದು ಪುಸ್ತಕ ನನ್ನ ಕೈ ಸಿಕ್ತು. ಅದನ್ನು ಓದಿದ ಮೇಲೆ ನಾ ಖರೇನ ಬೇರೆ ಮನುಷ್ಯ ಆಗಿಬಿಟ್ಟೆ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡ್ಕೊಂಡೇನೆ. ಅವ್ರ ಕೃತಿಗಳು, ಅವ್ರ ವ್ಯಕ್ತಿತ್ವ ಭಾಳ ಅಗಾದವ. ಅವುಗಳಿಂದ ಪ್ರಭಾವಿತನಾಗಿ ನಾ ಅವ್ರ ಮೇಲೆ ಒಂದು ಕವನ ಬರ್ದೇನಿ, ಹೇಳ್ತೇನೆ ಕೇಳಿ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ, ನುಡಿದು ಬೇಸತ್ತಾಗ ದುಡಿದು ಸತ್ತಾಗ, ಜನಕ ಹಿಗ್ಗಿನ ಹಾಡ ನೀಡವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮಕ್ಕಳಾಗಿ ಅಡೀದಿ ಹಕ್ಕಿಯಾಗಿ ಹಾಡಿದಿ, ಚುಕ್ಕಾಗಿ ನೋಡಿದಿ ಗುರುದೇವ. ಬಳ್ಳ್ಯಾಗ ಕುಣದೀದಿ ಬೆಳಕ್ನ್ಯಾಗ ತಣದೀದಿ, ಹೂವಾಗಿ ಅರಳಿದಿ ಗುರುದೇವ. ಜನರು ನಮಸ್ಕಾರನ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ನಮಸ್ಕಾರ ರೀ ಅಂತಾರೆ, ಎದಿ ಹಿಡ್ಕೊಂಡು ನಮಸ್ಕಾರ ರೀ ಅಂತಾರೆ. ಹೋಗ್ಲಿ, ದೇವರಿಗೆ ಸಹಿತ ಬಿಟ್ಟಿ ಬೇಸರಿಕೆ ಇಲ್ಲೇ ನಮಸ್ಕಾರ ಮಾಡೋರು ನೋಡ್ಯನ್ನ. ಈಗ ಉದಾಹರಣೆ, ಗುಡಿಗೆ ಹೋಗಿರ್ತೀರಿ, ಕೈ ಹಿಂಗೆ ದೇವ್ರ ಮುಂದಿರ್ತದ, ಇತ್ಲಾಗೆ ಎಲ್ಲೋ ನೋಡ್ತಿರ್ತೀರಿ, ಆ ದೇವ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಹಂಗ ನಮಸ್ಕಾರ ಅಂದ್ರೆ ಏನು? ಹಂಗಾರ ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ. ಯಾವುವು? ನಾ ಹೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ. ತ ಥ ದ ಧ ನ, ಪ ಫ ಬ ಭ ಮ. ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ತ ಥ ದ ಧ ನ, ಇದನ್ನ ಪ ಪ ಬ ಭ ಮ, ಇದು ಮ, ನ ಮ, ನಮ ಆಗ್ತದೆ. ಈ ಮೊದಲೇ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ಇದು ತ, ಇದು ಪ, ತಪ ಆಗ್ತದೆ. ಇದು ನಮ, ಇದು ತಪ. 10 ಬೆರಳು ಜೋಡಿಸಿ 2 ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ. ಈ ನಮನ್ ಉಲ್ಟಾ ಮಾಡ್ರಿ. ಮನಸ್ಸಿಗೆ ಬಂದಂಗೆ ನಮಸ್ಕಾರ ಮಾಡಿದ್ರೆ ತಪ ಉಲ್ಟಾ ಮಾಡ್ರಿ, ಪತನಾಗಿ ಹೋಗ್ತೀರಿ ಅಂತ. ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದೆ. ನಿಮ್ಮ ಮನಸ್ಸಿಗೆ ಬಂದಾಗ ನಮಸ್ಕಾರ ಮಾಡಿದ್ರೆ ಪತನಾಗಿ ಹೋಗ್ತೀರಿ ಅಂತ. 1929 ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅಲ್ಲಿ ನಾವು ಓದಂಥ ಕವನ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ, ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡಿದವೋ ಅಣ್ಣ, ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳ ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ.
ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಈ ಕವನ ಓದಿ ಬಹಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೇ ಸಂಯುಕ್ತ ಕರ್ನಾಟಕದ ಸಂಪಾದಕರ ಒಳಗೆ ಒಬ್ಬರಿದ್ದಂಥ ವಿ ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದರು, ಬೇಂದ್ರೆಯವರ ಪ್ರಸಿದ್ಧ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರ ಅನ್ನೋ ಕವನ ಕೇಳಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋ ಕವನ ಬರ್ದ. ಬೇಂದ್ರೆಯವರ ಭಾಷಣ ಆದ ಮೇಲೆ ತನ್ನ ಕವನ ಓದ್ತಾನ ಅಂತ ಹೇಳಿದರು. ನಾನು ನನ್ನ ಭಾಷಣದೊಳಗೆ ಹೇಳಿದೆ, ಕವಿ ಏನೇನು ನೋಡ್ತಾನೆ, ಏನೇನು ಅನುಭವಿಸ್ತಾನೆ, ಅದರ ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನಂತ. ಇಲ್ಲಿ ಒಬ್ಬ ಕವಿ ನನ್ನ ಕವಿತಾ ಕೇಳಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋದನ್ನು ಬರ್ದಾನಂತ. ಬರೀಲಿ, ಯಾಕಂದ್ರೆ ನಾನು ಹಕ್ಕಿ ಹಾರೋದನ್ನು ನೋಡಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಬರದೆ. ಹಿಂಗೆ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಕವನ ಬರೀತಾರ ಅಂತ ಹೇಳಿದೆ. ಅವತ್ತಿನ ದಿವಸ ಕವಿ ವೇದಿಕೆ 10 ಜನ ಹರಿ ಹೋಗಿದ್ದ. ಪ್ರಸಿದ್ಧ ಕವಿತೆಗಳ ಧಾಟಿ ಒಳಗೆ ಬರೆಯೋದು ಒಂದು ಕಲೆ ಅದ. ನೀವು ಅಣಕವಾಡು ಬರೆದ್ರೆ ಸಹಿತ ಅದು ಕಾವ್ಯವಾಗಿರೋದು ಅವಶ್ಯದ. ಅಣಕವಾಡು ಹೆಂಗೆ ಬರೀಬೇಕು ಅನ್ನೋದಕ್ಕೆ ನಾನಾ ಒಂದು ಮಾದರಿ ಕವನ ಬರೆದೇನೆ, ಹೇಳ್ತೇನೆ ಕೇಳಿ. ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಬೆಕ್ಕು ಹೆಂಗಿತ್ತು? ಕರಿನರೆ ಬಣ್ಣದ ಮೊಸಡೆಯ ಗಂಟು, ಬಿಳಿ ಹೊಳೆ ಬಣ್ಣದ ಮೀಸೆಗಳೆಂಟು, ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಕಿವಿ ಬದಿಗುಂಟು. ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು, ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು ನೋಡಿ ಚಂದ್ರನನ್ನು ಬೆಣ್ಣೆ ಅದೆಂದು ಮುಗಿಲಿನಂಗಳಕ್ಕೆ ಸಿಟ್ಟನೆ ಸಿಡಿದು. ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಹಾಲಿನ ಗಡಿಗೆಯ ತಳವನ್ನು ಒರೆಸಿ ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ ಹೊರಳಿಸಿ ಉರುಳಿಸಿ ಭಾಂಡ ಭಾಂಡಗಳ ಬಿಸಿ ಹಾಲಿಗೆ ತುಸು ಮಜ್ಜಿಗೆ ಬೆರೆಸಿ. ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಕನ್ನಡದ ನನ್ನ ಸೋದರರೇ, ಒಬ್ರು ನನ್ನ ಹುಬ್ಬಳ್ಳಿಯವ ಕವನದ ಮೇಲೆ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಈ ಕವನದ ಮೇಲೆ ತಮ್ಮ ಪ್ರಬಂಧದಾಗ ಈ ಕವನದ ನಾಯಕಗೆ ಅನ್ಯಾಯ ಆಗ್ಯದ. ಈ ಕವನದ ನಾಯಕನನ್ನ ಮಾತಿನ ಮಲ್ಲ, ಫಟಿಂಗ, ಖದೀಮ, ಭಾರಿ ಜರದ ಭಾರಿ ರುಮಾಲ್ ಸುತ್ತಕೊಂಡು ತುಂಬ ಮೀಸಿ ತೀಡಿಕೋತ ಬರುವಂಥ ಲಂಪಟ ಅಂದಾರ ಅನ್ಲಿ. ಯಾಕಂದ್ರೆ ಅವ್ರು ತಮಗೆ ಹೆಂಗೆ ತಿಳಿದದೋ ಹಂಗೆ ಅರ್ಥ ಮಾಡ್ಯಾರ. ಈ ಕವನದೊಳಗೆ ಸುಳಿಯ ಬಗ್ಗೆ ಕನಿಕರ ಅದ. ಹೆಣ್ಣನ್ನು ಹಾದಿಗೆಡಿಸಿದಂಥ ಸಮಾಜದ ಬಗ್ಗೆ ನನಗೆ ರೋಷ ಅದ. ನಾ ಸಣ್ಣವಿದ್ದಾಗ ಧಾರವಾಡದ ಕಾಮನ ಕಟ್ಟಿ ವೇಶ್ಯರ ಆವಾಸಸ್ಥಾನ. ಅವಾಗ ನಾನು ಪುಟ್ಟ ಭಟ್ಟನಾಗಿ ಅವ್ರ ಮನೆಗೆ ಹೋಗ್ತಿದ್ದೆ, ಪೂಜಾ ಮಾಡ್ತಿದ್ದೆ, ಪುರಾಣದ ಕಥೆ ಹೇಳ್ತಿದ್ದೆ, ಹಂಗೆ ಅವ್ರ ಕಡೆಯಿಂದ ದಕ್ಷಿಣನೂ ಇಸ್ಕೋತಿದ್ದೆ. ಹೀಗಾಗಿ ಅಂಥ ಸ್ತ್ರೀಯರ ಬಗ್ಗೆ ನನಗೆ ಆದ್ರದ. ಜಿ.ವಿ. ಕುಲಕರ್ಣಿ ಅಂತ ಮುಂಬೈದಾಗಿರ್ತಾನೆ, ಅವ ನನಗೆ ಕೇಳ್ದ, ವಾರದಾಗ 3 ಸರ್ತಿ ಬಂದು ಹೋದವ ಅಂತ ಯಾಕೆ ಬರದ್ರಿ? ಅವಾಗ ನಾನು ಧಾರವಾಡದಾಗ ಇರ್ತಿದ್ದೆ, ಹುಬ್ಬಳ್ಳಿ ಒಳಗೆ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ. ಧಾರವಾಡದಿಂದ 3 ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ. ಈ ಕವನದ ನಾಯಕ ಫಟಿಂಗ್ ಅಲ್ಲ, ಸಂಸ್ಕಾರವಂತಿದ್ದಾನೆ, ಸ್ವತಃ ಕವಿ ಇದ್ದಾನೆ. ಮುಂದೆ ನಾ ಬರೆಯುವಂಥ ನಾಟಕದೊಳಗೆ ಈ ಹಾಡು ಸೇರಿಸ್ತೇನೆ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ.
ವಾರಿ ಜರದ್ ವಾರಿ ರುಮಾಲ ಸುತ್ತಿಕೊಂಡವ ತುಂಬ ಮಿಸಿ ತೀಡಿ ಕೂತ ಹುಬ್ಬ ಹಾರ್ಸವ ಮಾತಿಗೆ ನಕ್ಕ ನಗಸಿ ಆಡಸ್ಯಾಡವ ಮಾತಿಗೆ ನಕ್ಕ ನಗಸಿ ಆಡಸ್ಯಾಡವ ಏನೋ ಅಂದರೆ ಏನೋ ಕಟ್ಟಿ ಹಾಡವ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋದವ ವಾರದಾಗ 3 ಸರ್ತಿ ಬಂದು ಹೋದವ ಇರು ಅಂದ್ರ ಬರ್ತೀನಂತ ಎದ್ದ ಹೊರಡವ ಮಾರಿ ಕೆಳಗ ಹಾಕಿತೆಂದ್ರ ಇದ್ದ ಬಿಡವ ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ ಕರೆ ಅಂತ ಕೈಯ ಮಾಡಿದ್ರೆ ಹಿಡಿದ ಬಿಡವ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋದವ ವಾರದಾಗ 3 ಸರ್ತಿ ಬಂದು ಹೋದವ ಚಹಾದ ಜೋಡಿ ಚಿವಡಾದಂಗ ನೀ ನನಗಂದವ ಚೌಡಿ ಎಲ್ಲ ನೀ ಚಿವಡಾಮಣಿ ಅಂತ ಮೂಸ ಬಂದವ ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ ಕಣ್ಣಿನೊಳಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟವ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋದವ ವಾರದಾಗ 3 ಸರ್ತಿ ಬಂದು ಹೋದವ ವಾರದಾಗ 3 ಸರ್ತಿ ಬಂದು ಹೋದವ ಸರಿ ಒಮ್ಮೆ ಹಿಂಗ ಒಂದು ಸ್ವಲ್ಪ ಮಂದಿ ಜೋಡಿ ನಾ ಮಾತಾಡ್ಕೋತ ಕೂತಿದ್ದೆ ಭಾಳಷ್ಟು ಜನ ಕೂತಿದ್ರು ನಾ ಹಿಂಗೆ ನಿಂತ್ಕೊಂಡಿದ್ದೆ ಒಬ್ರು ಯಜಮಾನ್ರು ಬಂದ್ರು ಬಡ ಬಂದು ನನ್ನ ಎದುರಿಗೆ ನಿಂತ್ಕೊಂಡ್ರು ಲಾಸ್ಟ್ ಹಿಂಗೆ ಸಾಲ್ಕ ಮಂದಿ ಕುತ್ಕೊಂಡಿದ್ರು ಮಾತಾಡ್ಕೋತ ನಿಂತಿದ್ದೆ ಒಬ್ರು ಯಜಮಾನ್ರು ಬಂದ್ರು ಬಡ ಬಂದು ನನ್ನ ಎದುರಿಗೆ ನಿಂತ್ಕೊಂಡ್ರು ಅಜ್ಜ ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಅಂತ ಕೇಳಿದ್ರು ನಾಂದೆ ಯಾಕ ನೀವು ನನ್ನ ಕವನ ಓದಿಲ್ಲ ನಂದೆ ನಮ್ಮ ದೇಹದ ಕಣದೊಳಗೆ ಕನ್ನಡದ ತಲೆಯಿಂದ ಹಿಡಿದ ಪಾದದವರೆಗೆ ಅನೇಕ ಅಂಗಾಂಗಗಳು ಕನ್ನಡದ ಕದಿಂದ ಶುರುವಾಗ್ತಾವೆ ತಲೆ ಮೇಲೆ ಅವಲ್ಲ ಇವು ಕೂದಲ ಇವು ಕಣ್ಣು ಕಿವಿ ಇದು ಕಪಾಳ ಇದು ಕೆನ್ನಿ ಇದು ಕಂಠ ಇದು ಕುತ್ತಿಗೆ ಇವು ಕೈ ಇವು ಕಟಿ ಇವು ಕಾಲು ಇನ್ನು ನಾವು ಉಪಯೋಗಿಸುವಂಥ ಅನೇಕ ವಸ್ತುಗಳು ಸಹ ಕದಿಂದ ಶುರುವಾಗ್ತಾವೆ ಕಣ್ಣು ಕಾಣಿಸ್ಲಿಕ್ಕೆ ಹಾಕೋತೀವಲ್ಲ ಇದೇನು ಕನ್ನಡಕ ಕೈಯಾಗಿ ಹಿಡಿದದ್ದು ಕೊಡಿ ಹಾಕ್ಕೊಂಡದ್ದು ಕೋಟ್ ಒಬ್ಬ ಕೂತಾವ್ ಕೇಳಿದ ಇದು ಜುಬ್ಬ ಹೌದಿಲ್ರಿ ಅಂದ ಅಲ್ಪ ಅದ ಕುರ್ತಾ ಅಂತಾರ ಅಂತ ಹೇಳಿ ಇನ್ನೊಬ್ಬ ಕೂತಿದ್ದ ಅಜ್ಜಾರ ಇದು ಧೋತ್ರ ಹೌದಿಲ್ರಿ ಅಂದ ಅಲ್ಪ ಅದ ಕಚ್ಚಿ ಪಂಜೆ ಅಂತಾರ ಅಂತ ಹೇಳಿದೆ ಮೂಲ್ಯಾಗ ಒಬ್ಬ ಕೂತ್ಕೊಂಡಿದ್ದ ಮೋಸ್ತರ ಕಾಲಾಗಿನ ಚಪ್ಪಲಿ ಹೌದಿಲ್ರಿ ಅಂದ ಅಲ್ಪ ಅದ ಕಾಲ್ಮರಿ ಅಂತಾರ ಅಂತ ಹೇಳಿದೆ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದೊಳಗೆ ಕನ್ನಡದ ಬಗ್ಗೆ ವಿವರವಾಗಿ ಹೇಳೇನಿ ಜಗದೇಳಿಗೆ ಯಾಗುವುದಿದೆ ಕನ್ನಡದಿಂದೆ ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿರಲಿಲ್ಲ ಅಂತಲೂ ಹೇಳಿ ನಮ್ಮ ಕನ್ನಡದವರು ಏನ ಮಾಡಿದ್ರು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ ಈಗ ಹಳೇಬೀಡು ಬೇಲೂರು ಶಿಲ್ಪ ಕೆತ್ತನೆ ನೋಡ್ರಿ ಎಷ್ಟು ಸುಂದರ ಆಗ್ಯಾವ ವಿಜಾಪುರದ ಗೋಳ ಗುಮ್ಮಟ ಜಗತ್ತಿನ ವಿಶ್ವ ವಿಸ್ಮಯದೊಳಗೆ ಒಂದು ಶ್ರವಣ ಬೆಳಗೊಳದ ಗೋಮಟೇಶ್ವರನ ಮೂರ್ತಿ ಜಗತ್ತಿಗೆ ತ್ಯಾಗದ ಬಗ್ಗೆ ಸಂದೇಶ ನೀಡ್ಲಿಕ್ಕೆ ನಿಂತಂತ ಮಹಾಕೃತಿ ಬಾದಾಮಿಯೊಳಗಿನ ಗುಹೆಗಳು ಪಟ್ಟದ ಕಲ್ಲಿನ ಗುಡಿಗಳು ಐತಿಹಾಸಿಕ ಪ್ರಸಿದ್ಧ ಆಗ್ಯಾವ ಅಷ್ಟೇ ಅಲ್ಲ ಹಂಪಿ ಒಳಗಿನ ವಿಜಯ ವಿಠಲ್ನ ಕಂಬದೊಳಗ ಸಪ್ತ ಸ್ವರಗಳ ಹೊರಡು ಹಂಗೆ ಮಾಡ್ಯಾರ ನಮ್ಮ ಕನ್ನಡದವ್ರು ಏನ ಮಾಡಿದ್ರು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ
ಹಂಗಂದ್ರೆ ಈಗ ನಮ್ಮ ಕನ್ನಡದವ್ರು ಏನು ಮಾಡ್ಲಿಕ್ಕತ್ತಾರ? ದೊಡ್ಡ ಪ್ರಮಾಣದಾಗ ನಿದ್ದೆ ಮಾಡ್ಲಿಕ್ಕತ್ತಾರ. ಅವ್ರನ್ನ ಬಡೋದು ಎಬ್ಬಿಸ್ಬೇಕಾಗ್ಯದ. ಹೇಳ್ರಿಪ್ಪ, ಹಿಂದಿನ ಜನ ಎಲ್ಲ ಕನ್ನಡ ಸಲುವಾಗಿ ಬಹಳ ದುಡ್ದಾರ, ಕನ್ನಡವನ್ನು ಉಳಿಸಿ ಬೆಳೆಸಾರ. ನಾವು ನೀವು ಕೂಡ್ಕೊಂಡು ಕನ್ನಡವನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾರೆ. ಕಡಿಯದು ಒಂದು ಹಾಡದೆ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದ್ದಂಗೆ ನೀವು ಈ ಹಾಡು ಕೇಳಿರಿ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಇದನ್ನು ಬಹಳ ಮಂದಿ ಪ್ರೇಮ ಗೀತೆ ಅಂತ ತಿಳ್ಕೊಂಡಾರ. ಇದು ಪ್ರೇಮ ಗೀತೆ ಅಲ್ಲ, ಶೋಕ ಗೀತೆ. ಇದನ್ನು ನನ್ನ ಮಗಳು ತೀರ್ಕೊಂಡಾಗ ನಾ ಬರೆದ ಗೀತೆ. ನಾನು ಎಮ್ಮೆ ಕಲೀಲಿಕ್ಕಂತ ಪುಣೆದಾಗಿದ್ದೆ. ನನ್ನ ಹೆಂಡತಿ ಮಕ್ಕಳು ರಾಣೆಬೆನ್ನೂರಿಗೆ ಹೋಗಿದ್ರು. ಆ ಮಗು ಲಲಿತಾ ಅಂತ ಹೆಸರಿಟ್ಟಿದ್ರು. ಅವರು ಅಲ್ಲೇ ಇದ್ರು. ಒಂದು ದಿವಸ ನನಗೆ ಟೆಲಿಗ್ರಾಮ್ ಬಂತು, ಲಲಿತಾ ವಿಷಮ ಜ್ವರದಿಂದ ಬಳಲಿಕತ್ತಾಳ, ನೀವು ಲಘುನ ಬರಬೇಕು ಅಂತ. ನಾ ಬಡ ಬಡ ಹಂಗೆ ಒಂದು ರಾಣೆಬೆನ್ನೂರಿಗೆ ಟ್ರೇನ್ ಹಿಡ್ಕೊಂಡು ಟ್ರೇನ್ಯಾಗ ಹೊಂಟೆ. ಟ್ರೇನ್ಯಾಗ ಹೋಗೋ ಹೊತ್ತಿನಾಗ ನನ್ನ ಮನುಷ್ಯನಾಗ ಒಂದು ವಿಚಾರ ಬಂತು, ಈ ಕವನ ನಾ ಹೋಗುದ್ರಾಗ ಅಂದ್ರೆ ಈ ಕೂಸು ತೀರ್ಕೊಂಡಿರ್ತದೆ. ನನ್ನ ಹೇಳ್ತಿದ್ದನ್ನು ತೊಡಿ ಮೇಲೆ ಹಾಕೊಂಡು ಕೂತಿರ್ತಾಳೆ. ನನ್ನ ಗಂಡು ಬರ್ತಾನ, ಈ ಕೂಸಿನ ಉಳಿಸ್ತಾನ ಅಂತ ಆಶೆ ಇಟ್ಕೊಂಡು ಕೂತಿರ್ತಾಳೆ ಅಂತ ನಾ ಕವನ ಬರ್ಕೋತ ಹೋದೆ. ನಾ ರಾಣೆಬೆನ್ನೂರು ಸ್ಟೇಷನ್ಯಾಗ ಹೋಗಿ ಇಳಿದು ಮನೆಗೆ ಹೋಗೋದ್ರಾಗ ಅಂದ್ರೆ ಹಂಗ ಆಗಿತ್ತು. ಕೂಸು ತಿರ್ಕೊಂಡಿತ್ತು, 1 ವರ್ಷದ ಕೂಸು. ನಾನು ಹೇಳ್ತಿ ತೊಡಿ ಮೇಲೆ ಹಾಕ್ಕೊಂಡು ಅಳ್ಕೋತ ಕೂತಿಲ್ಲ, ನನ್ನ ಹದಿ ನೋಡ್ಕೋತ ಅಳ್ಳಿಕತ್ತಿದ್ದಿಲ್ಲ. ದುಃಖವನ್ನು ತಡೆ ಹಿಡಿದು ಹಂಗೆ ನಾನು ನೋಡ್ಕೋತ ಕೂತಿದ್ಲು. ನಾ ಹೋದ ಕೂಡ ಆಕೆ ಕಡೆ ಹಿಂಗೆ ನೋಡಿದೆ. ಆಕಿನ ನನಗೆ ಎದುರಿಸ್ಲಿಕ್ಕಾಗಲಿಲ್ಲ. ಕಣ್ಣೆಲ್ಲ ಕೆಂಪಾಗಿದ್ದು, ಕೂದಲು ಹರಿವಿದ್ದು, ದುಃಖವನ್ನು ತಡೆದು ಹಿಡಿದಿದ್ಲು. ನನ್ನ ಗಂಡು ಬರ್ತಾನ, ಖುಷಿನ ಉಳಿಸ್ತಾನ ಅಂತ ಆಶೆ ಇಟ್ಕೊಂಡು ನನ್ನ ಕಡೆ ಹಿಂಗೆ ನೋಡಿದ್ಲು. ನನಗಕ್ಕಿಂತ ತಿರುಗಿ ನೋಡ್ಲಿಕ್ಕಾಗಲಿಲ್ಲ. ಆವಾಗ ನಾ ಹೇಳಿದಂಥ ಕವನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಧಾರೆಲೆ ನೆನೆದೆ ಕೈ ಹಿಡಿದೆ ನೀನು, ಸಣ್ಣದ ಅಂತನ ತಿಳಿದು ಬಿಡವಲ್ಲಿ ಇನ್ನೂ ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು. ಮುಗಿಲನಕ ಪರಿಸಿ ನೆಲಕ ಬೀದರ ನೆಲಕ ನೆಲಿಯಲ್ಲಿನ್ನ, ಹಾಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀ ನನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳಿ ಕಂಟಿಯ ಹಣ್ಣು, ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ, ಹೇಳು ನಿನ್ನವೇನ ಈ ಕಣ್ಣು. ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ, ಹುಣಮಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲತ ಹಗಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡಕ ಹುಚ್ಚನಗಿಯಾಕ, ಹನಿ ಒಡೆಯಲಿಕ್ಕೆ ಬಂದಂತ ಮೋಡ ತಡೆದಂಗ ಗಾಳಿಯ ನೆವಕ. ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ, ಯವಿ ಬಡಿದು ಕೆಳವು ಬಿರಿಗಣ್ಣು ಬ್ಯಾಡ ತುಟಿ
ಕಚ್ಚಿ ಹಿಡಿಯದಿರು ಬಿಕ್ಕ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿನ ಹೆಂಗ ನೋಡಲಿ ನಿನ್ನ, ತಿರುಗಿನ ಹೆಂಗ ನೋಡಲಿ ನಿನ್ನ, ತಿರುಗಿನ ಹೆಂಗ ನೋಡಲಿ ನಿನ್ನ. ನಮಸ್ಕಾರ. ಇಷ್ಟೊತ್ತಿನವರೆಗೆ ಬೇಂದ್ರೆ ಧ್ವನಿಯೊಳಗೆ ಮಾತಾಡಿದೆ, ಈಗ ನಾನು ಧ್ವನಿಯೊಳಗೆ ಮಾತಾಡ್ಲಿಕ್ಕತ್ತೇನೆ. ಈ ಬೇಂದ್ರೆನಿಲ್ಲಿ ಕರೆಸಿ ನಿಮ್ಮೆಲ್ಲರಿಗೂ ಬೇಂದ್ರೆ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಸಂಯುಕ್ತ ಕರ್ನಾಟಕ ಆಫೀಸ್ನವ್ರಿಗೆ, ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ, ಮತ್ತು ತಮ್ಮೆಲ್ಲರಿಗೂ ಕುತ್ಕೊಂಡು ಇಷ್ಟೊತ್ತಂದ ಕೇಳಿದವ್ರಿಗೂ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಪುಟ್ಟ ಕಲಾವಿದನ ಪುಟ್ಟ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.